ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. DPA ಕ್ರಿಯೇಷನ್ಗೆ ಸ್ವಾಗತ. ನಾವಿವತ್ತು ತಮಿಳುನಾಡಿನ ಪ್ರಸಿದ್ಧವಾದ ದೇವಾಲಯವಾದಂತ ಬನ್ನಾರಿ ಅಮ್ಮನ ದೇವಾಲಯಕ್ಕೆ ಹೋಗ್ತಾ ಇದೀವಿ. ಬನ್ನಿ ಅದರ ಪೂರ್ಣ ವಿವರನ ತಿಳ್ಕೊಳ್ಳೋಣ. ಹಾಗೂ ಮೈಸೂರಿಂದ ಬರೋರಿಗೆ 122 ಕಿಲೋಮೀಟರ್ ದೂರವಾಗುತ್ತೆ. ಬೆಂಗಳೂರಿಂದ ಬರೋರಿಗೆ 290 ಕಿಲೋಮೀಟರ್ ದೂರವಾಗುತ್ತೆ. ಹಾಗೂ ಈ ದೇವಾಲಯಕ್ಕೆ ಹೋಗುವಾಗ ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳು ಮತ್ತು ಈ ಪ್ರಕೃತಿಯನ್ನು ಸಹ ನಾವು ಕಣ್ತುಂಬ್ಕೋಬಹುದು. ನಾವು ಈ ದೇವಾಲಯಕ್ಕೆ ಹೋಗುವಾಗ ದಿಂಬಂ ಘಾಟ್ ಮುಖಾಂತರನೇ ಹೋಗ್ಬೇಕಾಗುತ್ತೆ. ನಾವು ಬೆಳಿಗ್ಗೆನೆ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಸುಮಾರು ಪ್ರಾಣಿ ಪಕ್ಷಿಗಳನ್ನ ಇಲ್ಲಿ ನೋಡ್ಬೋದು. ನಾವು ಬಂದಂತ ಸಮಯದಲ್ಲಿ ನಮಗೂ ಸಹ ಸುಮಾರು ಪ್ರಾಣಿ ಪಕ್ಷಿಗಳು ಕಾಣಿಸ್ತು. ಅದರಲ್ಲಿ ಆನೆನೂ ಸಹ ಒಂದು. ನಾವು ಈ ದಿಂಬಂ ಘಾಟ್ ಮುಖಾಂತರ ಹೋಗ್ಬೇಕಾದ್ರೆ ನಾವು ತುಂಬಾ ಸೇಫ್ ಡ್ರೈವ್ ನ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಹೆವಿ ಲೋಡ್ ಗಾಡಿಗಳು ಓಡಾಡ್ತಾ ಇರುತ್ತೆ. ಹಾಗೂ 27 ಏರ್ಪಿನ್ ಬೆಂಡ್ಗಳು ಸಹ ಇದೆ. ನಾವು ಬರ್ಬೇಕಾದಂತ ಸಮಯದಲ್ಲಿ ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದಿತ್ತು. ಕರ್ನಾಟಕ, ಕೇರಳ, ತಮಿಳುನಾಡು ಈ 3 ಜಿಲ್ಲೆಯವರು ಸಹ ಇಲ್ಲಿಗೆ ಬರ್ತಾ ಇರ್ತಾರೆ. ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ ನಲ್ಲಿ ದಟ್ಟವಾದ ಕಾಡಿನಲ್ಲಿರುವ ಬೆಟ್ಟದ ಕೆಳಗಿರುವ ಈ ಬನ್ನಾರಿ ಅಮ್ಮನವರ ಇತಿಹಾಸವನ್ನ ತಿಳಿದುಕೊಳ್ಳೋಣ ಬನ್ನಿ. ಈ ದೇವಾಲಯದಲ್ಲಿ ಜಾತ್ರೆ ಅಂತ ಬಂದ್ರೆ ಇಡೀ ಜಿಲ್ಲೆಗೆ ರಜೆ ನೀಡಲಾಗುತ್ತೆ. ಈ ಜಾತ್ರಾ ಸಮಯದಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರು ಸಹ ಸೇರ್ತಾರೆ. ಈ ದೇವಾಲಯದಲ್ಲಿ ವಿಶೇಷವೇನೆಂತಂದರೆ ಕೊಂಡಮ್ ಹಬ್ಬ. ಇದು ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಆಚರಿಸಲಾಗುತ್ತದೆ. ಈ ಮಾಸದಲ್ಲಿ ವಿವಿಧ ದಿಕ್ಕುಗಳಿಂದ ಲಕ್ಷಾಂತರ ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ. ಕೊಂಡಮ್ ಉತ್ಸವ. ಕೊಂಡಮ್ ಉತ್ಸವ ಎಂದರೆ ಕೆಂಡದ ಮೇಲೆ ನಡೆಯುವುದು. ಅದನ್ನು ಸುಮಾರು 12 ಗಂಟೆಗಳ ಕಾಲ ಕೆಂಡದ ಮೇಲೆ ತುಳಿಯುತ್ತಾರೆ. ಬೆಳಗಿನ ಜಾವ ಶುರುವಾದರೆ ಸಂಜೆಯವರೆಗೂ ನಡೆಯುತ್ತದೆ. ದೊಡ್ಡವರಿಂದ ಚಿಕ್ಕವರವರೆಗೂ ಈ ಕೆಂಡವನ್ನು ತುಳಿದು ಹೋಗುತ್ತಾರೆ. ಬೇರೆಲ್ಲೂ ನಾವು ಸಾಧಾರಣವಾಗಿ ನೋಡಲು ಸಾಧ್ಯವಿಲ್ಲ. ಅಂದ್ರೆ ಮಕ್ಕಳು ಸಹ ಇಲ್ಲಿ ಹೋಗ್ತಾರೆ ಅಂತ. ಹಾಗೂ ಕೊಂಡದಲ್ಲಿ ಹೋಗುವಾಗ ಅಮ್ಮ ತಾಯಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಈ ತುಳಿಯುವುದು ಮನುಷ್ಯರಿಗೆ ಮಾತ್ರವಲ್ಲದೆ ಪ್ರಾಣಿಗಳು ಸಹ ಹೋಗುತ್ತದೆ. ಅಂದರೆ ಹಸು, ಕುರಿ, ಆಡು ಈ ರೀತಿಯಾದಂತ ಪ್ರಾಣಿಗಳು ಈ ಕೆಂಡದ ಮೇಲೆ ಹಾದು ಹೋಗುತ್ತದೆ ಅಂತೆ. ಎಲ್ಲಾ ದೇವಾಲಯದಲ್ಲೂ ವಿಭೂತಿಯನ್ನ ಕೊಟ್ಟರೆ ವಿಭೂತಿ ಬದಲಾಗಿ ಇಲ್ಲಿ ಹುತ್ತದ ಮಣ್ಣನ್ನು ಕೊಡ್ತಾರೆ. ಹಾಗೂ ದೇವಾಲಯದ ಹೊರಗಡೆ ಬಂದಾಗ ರಾಶಿ ರಾಶಿ ಇಟ್ಟಿರ್ತಾರೆ. ನಮ್ಗೆ ಬೇಕಾದ್ರೆ ಅದು ನಾವು ತಗೊಂಡು ಹೋಗ್ಬೋದು. ಅದನ್ನ ನಾವು ಪ್ರಸಾದ ರೀತಿಯಲ್ಲಿ ಹಣೆಗೆ ಹಚ್ಕೋಬಹುದು. ಇಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ದೇವಾಲಯದ ಇತಿಹಾಸ ತಿಳ್ಕೊಳ್ಳೋ ಮೊದಲು ಈ ಬನ್ನಾರಿ ಅಮ್ಮನವರ ಹೆಸರು ಬನ್ನಾರಿ ಅಂತ ಬರೋದಕ್ಕೆ ಅರ್ಥ ಏನಂತ ತಿಳ್ಕೊಳ್ಳೋಣ ಬನ್ನಿ. ಮಾರಿ ದೇವತೆ ಹೇಗೆ ಬಲಗಾಲನ್ನು ಮಡ್ಚ್ಕೊಂಡು ಕುಳಿತಿದ್ದಾರೋ ಹಾಗೆ ಈ ಬನ್ನಾರಿ ಅಮ್ಮನವರು ಸಹ ಕುಳಿತಿದ್ದಾರೆ. ಈರೋಡ್ ಜಿಲ್ಲೆ ಸತ್ಯಮಂಗಳಂನಿಂದ 13ರಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಬನ್ನಾರಿ ಎಂಬುವ ಕಾಡಿನಲ್ಲಿ ಕುಳಿತಿದ್ದಾರೆ. ಅದಕ್ಕೆ ಈ ದೇವಿಗೆ ಬನ್ನಾರಿ ಅಮ್ಮ ಎಂದು ಹೆಸರು ಬಂದಿದೆ. ಆಗ್ಲೇ ಬನ್ನಾರಿಯಲ್ಲಿ ಬಂದು ಕುಳಿತಿದ್ದಾರೆ ಅಂತ ಹೇಳಿದೆ. ಆದ್ರೆ ಅವರು ಮೊದಲು ಎಲ್ಲಿಂದ ಬಂದ್ರು ಅಂತ ಹೇಳಿದ್ರೆ ಈ ದೇವಿಯ ಮೂಲ ಸ್ಥಳೀಯ ಊರು ಕೇರಳದ ಪಾಲಕ್ಕಾಡ್ನಲ್ಲಿರುವ ಮನ್ನಾರ್ ಕಾಡಿನಿಂದ ಬಂದು ಬನ್ನಾರಿಯಲ್ಲಿ ಕುಳಿತಿದ್ದಾರೆ. ಈ ದೇವಿ ಕೇರಳ ಬಿಟ್ಟು ಯಾಕೆ ಬನ್ನಾರಿಗೆ ಬರ್ಬೇಕು ಅಂತ ಹೇಳಿದ್ರೆ ಇಲ್ಲಿನ ಪ್ರಕೃತಿಯನ್ನು ಇಷ್ಟಪಟ್ಟು ಇಲ್ಲಿ ಬಂದು ನೆಲೆಸಿರುತ್ತಾರೆ. ಹಾಗೂ ಯಾಕೆ ಈ ಬನ್ನಾರಿಯಲ್ಲೇ ಬಂದ್ರು ಅಂತ ಹೇಳಿದ್ರೆ ಸುಮಾರು 350-400 ವರ್ಷಗಳ ಹಿಂದೆ ನಡೆದ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ.
ಈಗ ನೋಡುವುದಕ್ಕಿಂತ ಈ ಅರಣ್ಯ ಈಗಿನ ಅರಣ್ಯಕ್ಕಿಂತ ಇನ್ನು ದಟ್ಟವಾದ ಅರಣ್ಯವಾಗಿತ್ತು. ಈಗಿನ ಕಾಲದ ತರ ಆಗಿನ ಕಾಲದಲ್ಲಿ ಹೆಚ್ಚಾಗಿ ಉದ್ಯೋಗಗಳು ಇರಲಿಲ್ಲ. ಅದಕ್ಕೆ ಆಗಿನ ಕಾಲದ ಜಮೀನ್ದಾರರು ಅಥವಾ ಒಡೆಯರುಗಳು ಊರುಗಳನ್ನು ನಡೆಸ್ತಿರ್ತಾರೆ. ಹಾಗೂ ಅಲ್ಲಿನ ಜನರುಗಳು ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಹಸು, ಕುರಿ, ಆಡು, ಕೋಳಿ ಈ ತರ ಹೊಲ ಗದ್ದೆಗಳನ್ನೆಲ್ಲ ನೋಡ್ಕೊತಾ ಇರ್ತಾರೆ. ಅದೇ ತರಹ ನೋಡಿಕೊಳ್ಳುವ ಗುಂಪೊಂದು ಹಸು ಕರುಗಳನ್ನೆಲ್ಲ ಕರ್ಕೊಂಡು ಬನ್ನಾರಿ ಅಮ್ಮನ ದೇವಾಲಯವಿರುತ್ತಲ್ಲ ಆ ಕಡೆಗೆ ಬರ್ತಾರೆ. ಆದ್ರೆ ಆಗಿನ್ನು ದೇವಾಲಯನ ಕಟ್ಟಿರಲ್ಲ. ಆಗ ಇದು ದಟ್ಟವಾದ ಅರಣ್ಯವಾಗಿರುತ್ತದೆ. ಈ ಸ್ಥಳಕ್ಕೆ ವಲಸೆ ಬಂದ ಜನರು ಹಸು ಹಾಲನ್ನು ಕರೆದು ಮನೆ ಮನೆಗೆ ಹಂಚುವುದು ಅವರ ಮುಖ್ಯ ಕೆಲಸವಾಗಿರುತ್ತದೆ. ತುಂಬಾ ಹಸುಗಳು ಇರುವ ಕಾರಣ ಅದಕ್ಕೆ ತುಂಬಾ ಹುಲ್ಲುಗಳು ಬೇಕಾಗಿರುತ್ತೆ. ಹಸು ತುಂಬಾ ಹಾಲನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಊರಿನ ಪಕ್ಕದಲ್ಲಿರುವ ಕಾಡಿನಲ್ಲಿ ಹಸುಗಳನ್ನ ಚೆನ್ನಾಗಿ ಮೇಯಿಸ್ಕೊಂಡು ಕರ್ಕೊಂಡು ಬರ್ತಿರ್ತಾರೆ. ಇದೇ ರೀತಿಯಾಗಿ ಅಲ್ಲಿಂದ ಬಂದ ಗುಂಪಿನ ಜನರ ದಿನನಿತ್ಯದ ಜೀವನ ನಡೆಯುತ್ತಿತ್ತು. ಅಲ್ಲಿರುವ ಹಸುಗಳ ಪೈಕಿ ಒಂದು ಹಸು ಮಾತ್ರ ಹಾಲನ್ನು ಕರೆಯಲು ಬಿಡುತ್ತಿರಲಿಲ್ಲ. ಅಂದ್ರೆ ಅದು ಮನುಷ್ಯರಿಗೆ ಮಾತ್ರವಲ್ಲದೆ ತನ್ನ ಕರುವಿಗೂ ಸಹ ಹಾಲನ್ನ ಕೊಡ್ತಿರ್ಲಿಲ್ಲ. ಇದನ್ನು ಗಮನಿಸಿದ ಹಸು ಮೇಯಿಸುವವ ಇದು ಎಲ್ಲಿಗೆ ಹೋಗುತ್ತಿದೆ, ಏನ್ ತಿಂತಾ ಇದೆ, ಇದು ಏನು ಮಾಡ್ತಾ ಇದೆ, ಇದಕ್ಕೆ ಏನಾದ್ರು ಸಮಸ್ಯೆ ಇದೆಯಾ ಎಂದು ಅದನ್ನು ಹಿಂಬಾಲಿಸುತ್ತಾ ಅವಿತು ಕುಳಿತು ನೋಡ್ತಾ ಇರ್ತಾನೆ. ಈ ರೀತಿಯಾಗಿ ಅವಿತು ನೋಡುವಾಗ ಒಂದು ಅದ್ಭುತ ನಡೆಯಿತು. ಆ ಹಸು ಸ್ವಲ್ಪ ದೂರದಲ್ಲಿರುವ ಆಲದ ಮರದ ಕೆಳಗೆ ಹೋಗಿ ಹಾಲನ್ನು ಯಾರೂ ಕರೆಯದೆ ತನ್ನ ಕೆಚ್ಚಲಿನಿಂದ ಕರೆದು ಹಾಕುತ್ತಿತ್ತು. ಇದನ್ನು ಕಂಡ ಹಸು ಮೇಯಿಸುವವ ಆಶ್ಚರ್ಯದಿಂದ ನೋಡಿ ಎಲ್ಲರನ್ನು ಕರೆದು ಹೇಳುತ್ತಾನೆ. ಈ ವಿಷಯ ಕಾಡಿನಲ್ಲಿರುವ ಜನರಿಗಲ್ಲದೆ ಊರಿನಲ್ಲಿರುವ ಜನರಿಗೂ ತಲುಪುತ್ತದೆ. ಮಾರನೆಯ ದಿನ ಈ ಪವಾಡವನ್ನು ನೋಡಲು ಜನರೆಲ್ಲ ಬಂದು ಸ್ವಲ್ಪ ದೂರದಿಂದಲೇ ಅವಿತು ನೋಡುತ್ತಾರೆ. ಅವತ್ತು ಕೂಡ ಆ ಹಸು ಅದೇ ರೀತಿಯ ಹಾಲನ್ನು ಕೊಡುತ್ತಿರುತ್ತದೆ. ಅದನ್ನು ನೋಡಿದ ಜನರು ಇಲ್ಲಿ ಯಾವುದೋ ಒಂದು ದೈವ ಶಕ್ತಿ ಇದೆ, ಅದಕ್ಕೆ ಈ ಹಸು ಹಾಲನ್ನು ಕೊಡುತ್ತಿದೆ ಎಂದು ತಿಳಿದುಕೊಂಡು ಅಲ್ಲಿ ನಮಸ್ಕರಿಸಿ ಆ ಸ್ಥಳವನ್ನು ಸ್ವಚ್ಛಗೊಳಿಸಿ ನೋಡಿದಾಗ ಅಲ್ಲಿ ಒಂದು ಚಿಕ್ಕದಾದ ಹುತ್ತ ಮತ್ತು ಉದ್ಭವ ಮೂರ್ತಿ ಇರುತ್ತದೆ. ಅದಕ್ಕಾಗಿಯೇ ಈ ಹಸು ಈ ಉದ್ಭವ ಮೂರ್ತಿಗೆ ಹಾಲನ್ನು ಕೊಡುತ್ತಿದೆ ಎಂದು ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ಅಲ್ಲಿರುವ ಒಬ್ಬರ ಮೇಲೆ ದೇವಿಯ ಆಗಮನವಾಗಿ ನಾನೇ ಮಾರಿ ದೇವತೆ, ನನ್ನನ್ನು ಬನ್ನಾರಿ ಅಮ್ಮ ಎಂದು ಕರೆಯಬೇಕೆಂದು ಹೇಳುತ್ತಾರೆ. ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದೆ ಅಂತ ಈ ದೇವಿಗೆ ಕೇಳಿದಾಗ ದೇವಿಯು ಕೇರಳದಲ್ಲಿರುವ ಮನ್ನಾರ್ ಕಾಡಿನಿಂದ ತುಂಬಾ ಜನರು ಹಸುಗಳನ್ನು ಕರೆದುಕೊಂಡು ಈ ಸ್ಥಳಕ್ಕೆ ಬರುತ್ತಿದ್ದರು. ಆ ಜನಗಳ ಕಾವಲು ದೇವತೆಯಾಗಿ ಜೊತೆಯಲ್ಲೇ ಬರುತ್ತಿದ್ದೆ. ಈ ಪ್ರದೇಶದ ಪ್ರಕೃತಿಯನ್ನು ಇಷ್ಟಪಟ್ಟು ಇಲ್ಲೇ ಕುಳಿತುಕೊಂಡೆ ಎಂದು ಹೇಳುತ್ತಾರೆ. ಆಮೇಲೆ ಅಲ್ಲಿರುವ ಜನರೆಲ್ಲ ಸೇರಿಕೊಂಡು ಹುಲ್ಲುಗಳ ಸಹಾಯದಿಂದ ಒಂದು ಗುಡಿಸಲನ್ನು ಮಾಡಿ ಆ ದೇವಿಯನ್ನು ಅಲ್ಲಿ ಪೂಜಿಸುತ್ತಾರೆ. ಹಾಗೂ ಮುಂದೆ ಈ ಉದ್ಭವ ಮೂರ್ತಿಯನ್ನು ವಿಗ್ರಹವನ್ನಾಗಿ ಮಾರ್ಪಡಿಸಿ ಈ ದೇವಾಲಯವನ್ನು ನಿರ್ಮಿಸುತ್ತಾರೆ. ಈ ಉದ್ಭವ ಮೂರ್ತಿ ಬರುವ ಮೊದಲೇ ಅಲ್ಲಿನ ಜನರಿಗೆ ಅದರ ಮುನ್ಸೂಚನೆ ಸಿಗುತ್ತಿತ್ತು. ಅದು ಏನಂತಂದ್ರೆ, ಈ ಊರಿನ ಪಕ್ಕದಲ್ಲಿರುವ ದಿಮ್ಮಂ ಬೆಟ್ಟದ ಹತ್ತಿರ ತೋರಣಪಳ್ಳಂ ಅನ್ನುವ ನದಿ ಹರಿಯುತ್ತಿರುತ್ತದೆ. ಹುಲಿ ಮತ್ತು ಹಸು ಒಟ್ಟಿಗೆ ನೀರನ್ನ ಕುಡಿತಾ ಇರುತ್ತೆ. ಇದು ಒಟ್ಟಿಗೆ ಕುಡಿದ್ರೂ ಏನು ಮಾಡ್ತಾ ಇಲ್ವಲ್ಲ ಅಂತ ಅಲ್ಲಿನ ಜನಗಳು ನೋಡ್ತಾರೆ. ಈ ಸ್ಥಳಕ್ಕೆ ಇಲ್ಲೊಂದು ದೈವದ ಶಕ್ತಿ ಇದೆ ಅಂತ ಜನ ಅವಾಗಲೇ ನಂಬಿರ್ತಾರೆ. ಹಾಗೂ ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದರೆ, ಮಾರಿ ದೇವತೆ ಯಾವಾಗಲೂ ಪೂರ್ವ ಅಥವಾ ಪಶ್ಚಿಮದ ದಿಕ್ಕಿನಲ್ಲಿ ಇರ್ತಾರೆ. ಆದ್ರೆ ಈ ಬನ್ನಾರಿ ಅಮ್ಮ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಿರ್ತಾರೆ. ಹಾಗೂ ಜಾತ್ರೆಯ ಸಮಯದಲ್ಲಿ ಕೊಂಡಕ್ಕೆ ಉಪ್ಪು, ಮೆಣಸು, ಇತರೆ ಧಾನ್ಯಗಳು, ಕೊಬ್ಬರಿಯನ್ನೆಲ್ಲ ಹಾಕಿ ಈ ದೇವಿಯನ್ನು ಬೇಡಿಕೊಳ್ಳುತ್ತಾರೆ. ಇದೇ ರೀತಿ ಈ ದೇವಿಗೆ ಬೇರೆ ಬೇರೆ ರೀತಿಯ ಇತಿಹಾಸಗಳು ಮತ್ತು ಪವಾಡಗಳನ್ನು ಮಾಡಿದೆ ಎಂದು ಹೇಳುತ್ತಾರೆ. ಇದೇ ರೀತಿ ಪವಾಡಗಳು ಅಥವಾ ಇತಿಹಾಸಗಳು ನಿಮಗೆ ತಿಳಿದಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಲ್ಲಿಯವರೆಗೂ ಬನ್ನಾರಿ ಅಮ್ಮನವರ ಇತಿಹಾಸವನ್ನು ತಿಳಿದುಕೊಂಡೆವು. ಹಾಗೂ ಈಗಿರುವ ದೇವಾಲಯದ ದೃಶ್ಯವನ್ನು ನೋಡೋಣ ಬನ್ನಿ. ಈ ದೇವಾಲಯಕ್ಕೆ ಬಂದಾಗ ಪಾರ್ಕಿಂಗ್ ವ್ಯವಸ್ಥೆಗೆ ತುಂಬಾನೇ ಜಾಗ ಇದೆ. ಹಾಗೂ ಯಾವುದೇ ರೀತಿಯಾದ ಪಾರ್ಕಿಂಗ್ ಚಾರ್ಜಸ್ ಇರುವುದಿಲ್ಲ. ಹಾಗೂ ದೇವಾಲಯದ ಹೊರಗಡೆ ನಮಗೆ ಬೇಕಾದಂತ ಪೂಜಾ ಸಾಮಗ್ರಿಗಳೆಲ್ಲ ಇಲ್ಲೇ ಸಿಗುತ್ತೆ. ಹಾಗೂ ದೇವಾಲಯದ ಒಳಗಡೆ ನಾವು ಪ್ರವೇಶ ಮಾಡ್ತಾ ಇದ್ದಂಗೆ ನಮಗೊಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಹಾಗೂ ನೋಡ್ತಾ ಇರ್ಬೋದು ದೇವಾಲಯ ನಿಮ್ಗೆ ಕಾಣಿಸ್ತಾ ಇದ್ದಾಗೆ ಎಷ್ಟು ವಿಶಾಲವಾಗಿದೆ ಅಂತ. ಹಾಗೂ ದೇವಾಲಯದ ಒಳಗಡೆ ಯಾವುದೇ ವಿಡಿಯೋ ಚಿತ್ರೀಕರಣ ಇರೋದಿಲ್ಲ. ನೀವೇನಾರ ದೇವ್ರನ್ನ ನೋಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಬಂದು ನೋಡ್ಬೇಕಾಗತ್ತೆ. ಹಾಗೂ ಸ್ಪೆಷಲ್ ಎಂಟ್ರಿಗಳಿಗೆ ಬೇರೆ ಬೇರೆ ರೀತಿಯಾದಂತ ಚಾರ್ಜಸ್ ಗಳು ಸಹ ಇದೆ.
ಹಾಗೂ ಈ ದೇವಾಲಯದ ವಿಶೇಷತೆ ನಾನು ಮೊದಲೇ ಹೇಳಿದ ಹಾಗೆ ಉಪ್ಪು, ಮೆಣಸು ಈ ತರ ಪೂಜಾ ಸಾಮಗ್ರಿಗಳನ್ನೆಲ್ಲ ತಂದು ಇಲ್ಲಿ ಹರಕೆ ರೀತಿಯಾಗಿ ಪೂಜೆ ಸಲ್ಲಿಸ್ತಾರೆ. ಹಾಗೂ ಇಲ್ಲಿ ಕಾಣುತ್ತಿರುವ ಉಪ್ಪಿನ ರಾಶಿಗೆ ನಾವು ತಂದಂತಹ ಹರಕೆಯನ್ನು ಮೇಲಿಂದ 3 ಬಾರಿ ಹಾಕಿದಾಗ ನಾವು ಮನಸ್ಸಿನಲ್ಲಿ ಅಂದುಕೊಂಡದ್ದೆಲ್ಲ ನೆರವೇರುತ್ತೆ ಅಂತ ಒಂದು ಅಪಾರವಾದಂಥ ನಂಬಿಕೆಯೂ ಸಹ ಇದೆ. ಹಾಗೂ ಇಲ್ಲಿ ಕಾಣುತ್ತಿರುವ ಉಪ್ಪಿನ ರಾಶಿಗೆ ನಾವು ತಂದಂಥ ಹರಕೆ, ಉಪ್ಪು, ಮೆಣಸು ಈ ರೀತಿಯಾದಂಥ ಹರಕೆಯನ್ನು ಮೇಲಿಂದ 3 ಬಾರಿ ಹಾಕಿದಾಗ ನಾವು ಮನಸ್ಸಿನಲ್ಲಿ ಅಂದುಕೊಂಡದ್ದೆಲ್ಲ ನೆರವೇರುತ್ತೆ ಅಂತ ಒಂದು ಅಪಾರವಾದ ನಂಬಿಕೆಯೂ ಸಹ ಇದೆ. ಹಾಗೂ ಇಲ್ಲಿ ಕಾಣುತ್ತಿರುವ ತ್ರಿಶೂಲಕ್ಕೆ ನಿಂಬೆಹಣ್ಣನ್ನು ಹಾಕಿ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಬೇಡ್ಕೋತಾರೆ. ಹಾಗೂ ಇಲ್ಲಿರುವ ತೊಟ್ಟಿಲಿಗೆ ಬೀಗಗಳನ್ನು ಹಾಕಿ ಮನೆ ಕಟ್ಟಲು ಸುಗಮವಾಗಲಿ ಅಂತ ಬೇಡ್ಕೋತಾರೆ. ಇದು ಒಂದು ಹರಕೆಯ ರೂಪವಾಗಿದೆ. ಹಾಗೂ ಇಲ್ಲಿರುವ ಮರಕ್ಕೆ ತೊಟ್ಟಿಲುಗಳನ್ನು ಕಟ್ಟಿ ಮಕ್ಕಳಿಲ್ಲದವರು ಮಕ್ಕಳಾಗಲಿ ಎಂದು ಬೇಡಿಕೊಳ್ಳುತ್ತಾರೆ. ಹೀಗೆ ಕಟ್ಟುವುದರಿಂದ ಮಕ್ಕಳಾಗುತ್ತೆ ಎಂಬ ಒಂದು ಅಪಾರವಾದ ನಂಬಿಕೆಯೂ ಸಹ ಇದೆ. ಹಾಗೂ ಈ ದೇವಾಲಯದಲ್ಲಿ ಯಾರಿಗೆಲ್ಲ ನಡೆಯೋಕ್ಕಾಗಲ್ಲ, ದೇವಸ್ಥಾನ ಫುಲ್ ನೋಡಬೇಕು ಅನ್ನೋರಿಗೆ ಒಂದು ವೆಹಿಕಲ್ ಫೆಸಿಲಿಟಿನೂ ಸಹ ಇದೆ. ಈ ಶಕ್ತಿ ದೇವತೆ ಬನ್ನಾರಿ ಅಮ್ಮನವರ ಇತಿಹಾಸ ಮತ್ತು ಪವಾಡಗಳು ಹಾಗೂ ಈ ಸುಂದರವಾದ ದೇವಾಲಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೂ ಯಾರೆಲ್ಲ ಈ ಸ್ಥಳನ ನೋಡಿಲ್ಲ ದಯವಿಟ್ಟು ಬಂದು ಒಂದ್ಸರಿ ವಿಸಿಟ್ ಮಾಡಿ. ಹಾಗೂ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.